ನಮಸ್ಕಾರ ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೆ. ಇಂದು ಕರ್ಮದ ಕುರಿತು ಕೆಲವೊಂದಿಷ್ಟು ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಇದ್ದೇನೆ ಸ್ನೇಹಿತರೆ. ಮನುಷ್ಯ ತನ್ನ ಜೀವಿತ ಕಾಲಾವಧಿಯಲ್ಲಿ ಅನೇಕ ಕೆಲಸಗಳನ್ನು ಮಾಡುತ್ತಾನೆ. ಕೆಲವು ಕೆಲಸಗಳನ್ನು ತನಗಾಗಿ ಮಾಡಿದರೆ ಇನ್ನೂ ಕೆಲವನ್ನು ಬೇರೆಯವರಿಗಾಗಿ ಮಾಡುತ್ತಾನೆ. ಜೀವನ ನಡೆಸಲು ಕೆಲವು ಕೆಲಸಗಳನ್ನು ಮನುಷ್ಯನು ತನ್ನವರು ಎಂದುಕೊಂಡವರಿಗಾಗಿಯೂ ಕೆಲಸ ಮಾಡಬೇಕಾದ ಪ್ರಸಂಗ ಬರುತ್ತದೆ. ಮನುಷ್ಯನು ನಿಧಾನವಾಗಿ ತಾನು ಮಾಡುವ ಪ್ರತಿ ಕೆಲಸದ ಮೇಲೆ ಗಮನ ಕಳೆದುಕೊಂಡು ಮೆಲ್ಲನೆ ತಾನೂ ತನ್ನದು ಎನ್ನುವ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾನೆ. ತಾನು ಮಾಡುವ ಕೆಲಸಗಳಿಂದ ಕರ್ಮ ಬಂಧನಕ್ಕೆ ಒಳಗಾಗುತ್ತಾನೆ. ತಡವಾಗಿಯಾದರೂ ತಾನು ಮಾಡಿದ ಕರ್ಮಗಳ ಪ್ರತಿಯಾಗಿ ಬಡ್ಡಿ ಸಹಿತವಾಗಿ ದುಃಖ, ಅಶಾಂತಿ ಮತ್ತು ಸುಖ ರೂಪದಲ್ಲಿ ಕರ್ಮಫಲವನ್ನು ಹಿಂಪಡೆಯುತ್ತಾನೆ. ಈ ಕಾರಣಕ್ಕಾಗಿ ನಾವು ಮಾಡುವ ಪ್ರತಿ ಕರ್ಮದ ಬಗ್ಗೆ ಗಮನ ಇರಬೇಕು ಸ್ನೇಹಿತರೆ. ನಮ್ಮೆಲ್ಲರಿಗೂ 4 ಜನ ಹೆಂಡತಿಯರಿದ್ದಾರೆ. ಅವರ್ಯಾರೆಂದು ಸಂಕ್ಷಿಪ್ತವಾಗಿ ಹೇಳಬಯಸುತ್ತೇನೆ ಸ್ನೇಹಿತರೆ. ಮೊದಲನೆಯ ಹೆಂಡತಿ ನಮ್ಮ ಅತ್ಯಂತ ಮುದ್ದಿನ ಹೆಂಡತಿ. ಈ ನಮ್ಮ ದೇಹ, ಅದರ ಮೇಲೆ ನಮಗೆ ಇಲ್ಲದ ವ್ಯಾಮೋಹ. ಅದಕ್ಕೆ ಪನ್ನೀರು ಚಿಮುಕಿಸುವುದೇನು, ಬಗೆ ಬಗೆಯ ಸೋಪು ಪೌಡರ್ ಹಾಕಿ ಘಮ್ ಎನಿಸುವುದೇನು, ಹೊಸ ಬಟ್ಟೆ ಆಭರಣ ಧರಿಸಿ ಸಂಭ್ರಮ ಪಡುವುದಾಗಿ ನಮ್ಮ ಗತ್ತೇನು. ಆದರೆ ನಾವು ಇಷ್ಟೆಲ್ಲ ಪ್ರೀತಿಸುವ, ಇಷ್ಟಪಡುವ ನಮ್ಮ ಈ ದೇಹ ಉಸಿರು ನಿಂತೊಡನೆಯೇ ನಮ್ಮಿಂದ ದೂರವಾಗಿ ಬಿಡುತ್ತದೆ. ನಮ್ಮ ಎರಡನೆಯ ಹೆಂಡತಿ ನಮ್ಮ ಬದುಕಿನ ವೈಭವದ ದಿನಗಳಲ್ಲಿದ್ದ ಅಧಿಕಾರ, ಅಂತಸ್ತು ಮತ್ತು ಸಂಪಾದನೆ. ಇವನ್ನು ಎಲ್ಲರಿಗೂ ಹೆಮ್ಮೆಯಿಂದ ತೋರಿಸಿಕೊಂಡು ಓಡಾಡುತ್ತೇವೆ. ಸಂಪಾದನೆ ಎಂಬುದು ಸತ್ತ ನಂತರವೂ ಜೊತೆಯಾಗಿರುತ್ತದೆ ಎಂಬ ಭ್ರಮೆ ನಮ್ಮದು. ಆದರೆ ನಾವು ಜೀವ ಬಿಟ್ಟು ಮರುಕ್ಷಣದಿಂದಲೇ ನಮ್ಮ ಈ ಅಧಿಕಾರ, ಹಣ, ಆಸ್ತಿ, ಸಂಪಾದನೆ ಇನ್ಯಾರದೋ ಪಾಲಾಗಿ ಬಿಡುತ್ತದೆ. ಮತ್ತು ನಮ್ಮ ಮೂರನೆಯ ಹೆಂಡತಿ ಯಾರೆಂದು ಹೇಳುತ್ತೇನೆ ಸ್ನೇಹಿತರೆ. ನಮ್ಮ ಸ್ನೇಹಿತರು, ಗೆಳೆಯ ಗೆಳತಿಯರು ಹಾಗೂ ನಮ್ಮ ಹಿತೈಷಿಗಳು. ನಾವು ಗೆಲುವಿನ ಹಾದಿಯಲ್ಲಿದ್ದ ಸಂದರ್ಭಗಳಲ್ಲಿ ನಮ್ಮ ಎಲ್ಲ ಸಂಗತಿಗಳನ್ನು ಅವರೊಂದಿಗೆ ಹೇಳಿಕೊಂಡಿರುತ್ತೇವೆ. ಸಲಹೆಗಳನ್ನು ಕೇಳಿರುತ್ತೇವೆ. ಅದರಂತೆ ನಡೆದುಕೊಂಡಿರುತ್ತೇವೆ. ಆದರೂ ನಾವು ಉಸಿರು ನಿಂತು ಹೋಗುವುದು ನಿಶ್ಚಿತವಾದಾಗ ಯಾರೂ ನೆರವಿಗೆ ಬರುವುದಿಲ್ಲ. ಬದಲಾಗಿ ದೂರದಲ್ಲೇ ನಿಂತು ಟಾಟಾ ಹೇಳಿಬಿಡುತ್ತಾರೆ ಸ್ನೇಹಿತರೆ. ಇನ್ನು 4ನೆಯ ಹೆಂಡತಿ ಯಾರೆಂದು ತಿಳಿಯುವ ಕುತೂಹಲವೇ? ಅವರು ಇನ್ಯಾರೂ ಅಲ್ಲ, ನಮ್ಮ ಶ್ರೇಷ್ಠ ಕನಿಷ್ಠ ಕರ್ಮಗಳು ಮತ್ತು ಪುಣ್ಯದ ಅಥವಾ ಪಾಪದ ಕರ್ಮಗಳ ಫಲ. ಇದು ನಮ್ಮ ಸಾವಿನ ನಂತರವೂ ಹಿಂಬಾಲಿಸಿ ನಮಗೆ ಸುಖ ಮತ್ತು ದುಃಖ ನೀಡುತ್ತದೆ ಸ್ನೇಹಿತರೆ. ಎಲ್ಲಿ ದಯೆ ಇರುತ್ತದೆಯೋ ಅಲ್ಲಿ ಧರ್ಮವಿರುತ್ತದೆ. ಎಲ್ಲಿ ಲೋಭವಿರುತ್ತದೆಯೋ ಅಲ್ಲಿ ಪಾಪವಿರುತ್ತದೆ. ಎಲ್ಲಿ ಕ್ರೋಧವಿರುತ್ತದೆಯೋ ಅಲ್ಲಿ ನಾಶವಿರುತ್ತದೆ. ಎಲ್ಲಿ ಕ್ಷಮೆ ಇರುತ್ತದೆಯೋ ಅಲ್ಲಿ ಭಗವಂತನಿರುತ್ತಾನೆ. ಧನ್ಯವಾದಗಳು ಸ್ನೇಹಿತರೆ.